ಪ್ರಜ್ವಲ್ ಬೆಂಗಳೂರಿಗೆ ಬಂದ ಆಯ್ತಪ್ಪ, ವಿಚಾರಣೆ ತನಿಖೆನ ಎದುರಿಸ್ತಿದಾನಪ್ಪ. ಹಾಸನದಲ್ಲಿ ಪ್ರಜ್ವಲ್ ಗೆಲ್ತಾನೇನಪ್ಪ? ಹಾಸನ ಕ್ಷೇತ್ರ ಯಾರ ಪಾಲಿಗೆ? ಜೈಲು, ಬೇಲು, ಪೆನ್ಡ್ರೈವ್ ಪ್ರಕರಣ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಪ್ರಜ್ವಲ್ ಎಲ್ಲಿದೆಯಪ್ಪ? ಪ್ರಜ್ವಲ್ ಬೆಂಗಳೂರಿಗೆ ಬಂದಾಯ್ತಪ್ಪ, ವಿಚಾರಣೆ ತನಿಖೆನ ಎದುರಿಸ್ತಿದಾನಪ್ಪ. ಇನ್ನು ಹಾಸನದಲ್ಲಿ ಪ್ರಜ್ವಲ್ ಗೆಲ್ತಾನೇನಪ್ಪ? ಹಾಸನದಲ್ಲಿ ಯಾವುದೇ ಕಾರಣಕ್ಕೂ ಪ್ರಜ್ವಲ್ ಗೆಲ್ಲೋದಿಲ್ಲ. ಹಾಸನದ ಸಂಸದ ಯಾರು? ಹಾಗಾದ್ರೆ ಹಾಸನ ಕ್ಷೇತ್ರ ಯಾರ ಪಾಲಿಗೆ ಅನ್ನುವಂಥ ಪ್ರಶ್ನೆ. ಇದನ್ನ ನಾನು ಹೇಳ್ತಾ ಇಲ್ಲ, ಗೆಲ್ತಾ ಇಲ್ಲ ಅನ್ನುವಂಥ ಮಾತನ್ನ. ಇದು ಕಾಪ್ಸ್ನ ಚುನಾವಣೋತ್ತರ ಸಮೀಕ್ಷೆ ಹೇಳ್ತಾ ಇದೆ. COPS ಚುನಾವಣೋತ್ತರ ಸಮೀಕ್ಷೆ ಹೇಳ್ತಾ ಇದೆ. ಕರ್ನಾಟಕದಲ್ಲಿ 15 ಬಿಜೆಪಿಗೆ ಸ್ಥಾನ, 11 ಕಾಂಗ್ರೆಸ್ಗೆ ಸ್ಥಾನ, ಇನ್ನು 2 ಕ್ಷೇತ್ರದಲ್ಲಿ ಮಾತ್ರ JDS ಗೆಲುವನ್ನ ಸಾಧಿಸುತ್ತೆ. ಆ 2 ಕ್ಷೇತ್ರಗಳು ಯಾವುದು? ಒಂದು ಮಂಡ್ಯ, ಇನ್ನೊಂದು ಕೋಲಾರ. ಹಾಸನ ಕಾಂಗ್ರೆಸ್ನ ಪಾಲಿಗೆ. ಅಂದ್ರೆ ಕಾಂಗ್ರೆಸ್ನಿಂದ ನಿಂತ ಅಭ್ಯರ್ಥಿ ಯಾರು? ಶ್ರೇಯಸ್ ಎಂ ಪಟೇಲ್. ಅವ್ರಿಗೆ ಹಾಸನದ ಕ್ಷೇತ್ರ ಲಭಿಸುತ್ತಾ? ಅಂದರೆ ನೋಡಿ, ಎಕ್ಸಿಟ್ ಪೋಲ್ ಬಂದ್ಬಿಟ್ಟಿದೆ. ಎಲ್ಲವೂ ಕೂಡ NDAದ ಪರವಾಗಿಯೇ ಇದೆ. NDAನ ಗೆಲುವು, ಭರ್ಜರಿ ಗೆಲುವಿನ ಒಂದು ಸಮೀಕ್ಷೆನ ಹೇಳಿದೆ. ಇನ್ನು ಲೆಕ್ಕಾಚಾರ ಇಂಡಿಯಾ ಇದೇನು ಇಂಡಿ ಮೈತ್ರಿಕೂಟದ ಲೆಕ್ಕಾಚಾರನೇ ಉಲ್ಟಾ ಆಗ್ಬಿಟ್ಟಿದೆ. ಕಳೆದ ವರ್ಷಕ್ಕಿಂತಲೂ ಈ ವರ್ಷದ NDAದ ಒಂದು ಸಂಖ್ಯಾಬಲ ಜಾಸ್ತಿ ಆಗ್ತಾನೆ ಇದೆ ಸಮೀಕ್ಷಾ ಬಲದಲ್ಲಿ ನೋಡಬೇಕು. ಇನ್ನು ಹಾಸನ ಕ್ಷೇತ್ರದಲ್ಲಿ ಸಂಸದರಾದಂತಹ, ಅಂದ್ರೆ ಮೊದಲು ಸಂಸದರಾಗಿದ್ರು, ಈಗ ಹಾಸನದ ಅಭ್ಯರ್ಥಿ ಸಂಸದರಾಗ್ತಾರ ಅನ್ನುವಂಥದ್ದನ್ನು ನೋಡಬೇಕು. ಯಾಕಂದರೆ ಜೈಲು, ಬೇಲು, ಪೆನ್ಡ್ರೈವ್ ಪ್ರಕರಣ ಸುಮ್ಮನೆ ಬಿಡುತ್ತಾ ಸರ್ ಅಂತ ಸುಮಾರು ಜನ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಹಾಗಾದರೆ 15 ಕ್ಷೇತ್ರಗಳು ಏನು BJP ಗೆಲ್ಲುತ್ತಲ್ಲ, ಆ 15 ಕ್ಷೇತ್ರಗಳು ಯಾವುದು ಅಂತ ತಿಳ್ಕೊಂಬರೋಣ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಂಗಳೂರು ಕೇಂದ್ರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಶಿವಮೊಗ್ಗ, ಚಿಕ್ಕಬಳ್ಳಾಪುರ, ತುಮಕೂರು, ಮೈಸೂರು, ಉಡುಪಿ ಚಿಕ್ಕಮಗಳೂರು, ಹಾವೇರಿ, ಧಾರವಾಡ, ವಿಜಯಪುರ, ಬಾಗಲಕೋಟೆ. ಈ ಕ್ಷೇತ್ರಗಳಲ್ಲಿ ಪಕ್ಕಾ BJP ಬರುತ್ತೆ ಅಂತ ಕಾಪ್ಸ್ನ ವರದಿ ಹೇಳ್ತಾ ಇದೆ. ಇನ್ನು 11 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಯಾವುದದು? ಇನ್ನು ಕಲಬುರಗಿ, ಬೀದರ್, ರಾಯಚೂರು, ಬಳ್ಳಾರಿ, ಇನ್ನು ಹಾಸನ, ಚಿತ್ರದುರ್ಗ, ದಾವಣಗೆರೆ, ಚಾಮರಾಜನಗರ, ಈ ಕ್ಷೇತ್ರಗಳಲ್ಲಿ ಪಕ್ಕಾ ಕಾಂಗ್ರೆಸ್ ಬರುತ್ತೆ ಅನ್ನುವಂತಕ್ಕಂಥ ಮಾತನ್ನ ಹೇಳ್ತಾ ಇದೆ. ಅದರಲ್ಲಿ 2 ಕ್ಷೇತ್ರ JDS ಮುಂಚೆನೆ ಹೇಳಿದ ಹಾಗೆ, ಒಂದು ಮಂಡ್ಯದಲ್ಲಿ ಕುಮಾರಣ್ಣ ಗೆಲ್ತಾರೆ, ಇನ್ನು ಕೋಲಾರದಲ್ಲಿ ಕೂಡ JDSನ ಗೆಲುವು ಆಗುತ್ತೆ. ಹಾಸನದಲ್ಲಿ ಗೆಲುವು ಇಲ್ಲ ಅನ್ನುವಂತಕ್ಕಂಥ ಮಾತು. ಮೊದಲು 2018ಕ್ಕೆ ಪ್ರಜ್ವಲ್ ರೇವಣ್ಣರನ್ನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೊಡಬೇಕಿತ್ತು, ಆದರೆ ನಿರಾಕರಿಸಿದ್ರು. 2019ಕ್ಕೆ ಹಾಸನದ ಅಭ್ಯರ್ಥಿಯಾಗಿ, ಏನು JDS ಅಭ್ಯರ್ಥಿಯಾಗಿ ಟಿಕೆಟ್ ಸಿಕ್ತು, ಸಂಸದರು ಕೂಡ ಹತ್ತಿದ್ರು. 29ನೇ ಕಿರಿಯ ವಯಸ್ಸಿನಲ್ಲಿ ಅವರು ಸಂಸದರಾಗ್ತಾರೆ. 3ನೇ ಅತ್ಯಂತ ಕಿರಿಯ ಸಂಸದರು ಅನ್ನುವಂಥ ಒಂದು ರೆಕಾರ್ಡ್ ಕೂಡ ಇದೆ ಪ್ರಜ್ವಲ್ ರೇವಣ್ಣ ಅವ್ರದ್ದು. ಬಟ್ ಪ್ರಜ್ವಲ್ ರೇವಣ್ಣ, ನೀವು ಚುನಾವಣೆ ಆದ ತಕ್ಷಣ ಜರ್ಮನಿಗೆ ಪರಾರಿ ಆದ್ರಿ, ಈಗ ಮತ್ತೆ ಬಂದಿದ್ದೀರಿ. ಹಲವಾರು ಕೇಸ್ಗಳು ತಲೆ ಮೇಲೆ ಇದ್ದಾವೆ. ಜೈಲು, ಬೇಲು, ಜಾಮೀನು ಅಂತ ಒದ್ದಾಡ್ತಿದ್ದೀರಿ. ಹಾಸನ ಯಾರ ಪಾಲಿಗೆ ಅನ್ನೋದನ್ನು ಎಕ್ಸಿಟ್ ಪೋಲ್ ಏನೋ ಹೇಳಿದೆ, ಬಟ್ ಎಕ್ಸಾಕ್ಟ್ ಪೋಲನ್ನು ನಾವು ಕಾದು ನೋಡಬೇಕು. ಜೂನ್ 4ಕ್ಕೆ ಎಕ್ಸಾಕ್ಟ್ ಪೋಲ್ ಸಿಗುತ್ತೆ, ಎಕ್ಸಾಕ್ಟ್ ರಿಸಲ್ಟ್ ನಮಗೆ ಸಿಗುತ್ತೆ. ಕಾದು ನೋಡೋಣ. ಹಾಗಾದರೆ ಮತ್ತಷ್ಟು ಇಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.